ಮಹಾಲಕ್ಷ್ಮಿಯ ಈ ಮೂಲ ಮಂತ್ರ ಹೇಳಿದರೆ ಐಶ್ವರ್ಯ ಮತ್ತು ವೃದ್ಧಿ ತುಂಬ ಬೇಗ ಆಗುತ್ತದೆ. ಲಕ್ಷ್ಮೀ ದೇವಿಯು ಚಂಚಲೆ ಎಂದು ಕರೆದರೂ ಭಕ್ತಿಯಿಂದ ಅರ್ಪಿಸುವ ಭಕ್ತರ ಮನೆಯಲ್ಲಿ ಆಕೆ ಸ್ಥಿರವಾಗಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ. ಜೀವನದ ಆರ್ಥಿಕ ಸಂಕಷ್ಟಗಳು, ಮಾನಸಿಕ ನೆಮ್ಮದಿಯ ಕೊರತೆ ಹಾಗೂ ಅಡೆತಡೆಗಳನ್ನು ನಿವಾರಿಸಲು ಮಹಾಲಕ್ಷ್ಮಿಯ ಈ ಮಂತ್ರಗಳನ್ನು ಭಕ್ತಿಯಿಂದ ಹೇಳಬೇಕು. ಇದು ಅತ್ಯಂತ ಪ್ರಭಾವಶಾಲಿಯ ಮಂತ್ರ ಅಂತಲೇ ಹೇಳಬಹುದು. ಆ ಮಂತ್ರನ ಹೇಳ್ತೀನಿ, ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಬದುಕಿನ ಯಾವುದೇ ಕಷ್ಟಗಳು, ನೋವುಗಳನ್ನು ಅನುಭವಿಸುತ್ತಿದ್ದರೆ ಈ ತಕ್ಷಣ ನೀವು ಪಂಡಿತ್ ರಘುನಂದನ್ ದೀಕ್ಷಿತರಿಗೆ ಕರೆ ಮಾಡಿ. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸುತ್ತಾರೆ. ಮಹಾಲಕ್ಷ್ಮಿಯ ಮೂಲ ಮಂತ್ರ ಹೇಳ್ತೀನಿ, ಬರ್ಕೊಳ್ಳಿ. ಓಂ ಶ್ರೀಂ ಹ್ರೀಂ ಕ್ಲೀಂ ತ್ರಿಭುವನ ಮಹಾಲಕ್ಷ್ಮೈ ಆಸ್ಮಕಂ ದರಿದ್ರನಾಶಾಯ ಪ್ರಚೂರ ಧನ ದೇಹಿ ದೇಹಿ ನಮಃ. ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಸ್ನಾನದ ನಂತರ 108 ಬಾರಿ ಜಪಿಸುವುದರಿಂದ ಮನೆಯಲ್ಲಿರುವ ದರಿದ್ರಗಳು ದೂರವಾಗುತ್ತದೆ, ಧನ ಧಾನ್ಯ ವೃದ್ಧಿಯಾಗುತ್ತದೆ. ಲಕ್ಷ್ಮೀ ಗಾಯತ್ರಿ ಮಂತ್ರವು ಕೂಡ ತುಂಬಾ ಪ್ರಮುಖವಾದದ್ದು. ಜ್ಞಾನ ಮತ್ತು ಸಮೃದ್ಧಿಗೆ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ ಪ್ರಮುಖವಾದದ್ದು. ತುಂಬ ಪವರ್ಫುಲ್ ಆಗಿರುವಂತಹ ಮಂತ್ರ. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ದಿನನಿತ್ಯದ ಪೂಜೆಯ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿನಲ್ಲಿ ನೆಮ್ಮದಿ ಸಿಗುತ್ತದೆ, ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ. ಈ ಸರಳ ಮಂತ್ರಗಳನ್ನು ಒಂದು ತಾಮ್ರದ ತಗಡಿನಲ್ಲಿ ಬರೆದು ಯಂತ್ರವಾಗಿ ಸಿದ್ಧಪಡಿಸಿಕೊಡುತ್ತಾರೆ. ಅದನ್ನು ಮತ್ತು ನಿಮ್ಮ ಕಷ್ಟಗಳನ್ನು ಕೇಳಿ ಪರಿಹಾರ ಮಾಡಿಸಿಕೊಳ್ಳಿ. ಇವತ್ತೇ ಶ್ರೀ ರಘುನಂದನ್ ದೀಕ್ಷಿತರಿಗೆ ಕರೆ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರದ ಜೊತೆಗೆ ಈ ಮಂತ್ರವನ್ನು ನಿಮಗೆ ನೀಡುತ್ತಾರೆ.